2026 ಆರಂಭವಾಗಿ ಇನ್ನೂ ಕೂಡ 2 ವಾರ ಕೂಡ ಕಳೆದಿಲ್ಲ. ಆಗಲೇ ಜಗತ್ತಿನ ನಾನಾ ಭಾಗಗಳಲ್ಲಿ ಸಂಘರ್ಷದ ಬೆಂಕಿ ಜೋರಾಗಿದೆ. ಇಡೀ ಜಗತ್ತು ಅಶಾಂತಿಯ ಗೂಡಾಗಿ ಪರಿವರ್ತನೆಯಾಗಿದೆ. ಅಲ್ಲಿಗೆ ಈ ವರ್ಷವಾದರೂ ಚೆನ್ನಾಗಿರಲಪ್ಪ ಅಂತ ಬೇಡ್ಕೊಂಡಿದ್ದಂಥ ಜನರ ಪ್ರಾರ್ಥನೆ ಹುಸಿಯಾಗೋ ಲಕ್ಷಣ ಕಾಣ್ತಾ ಇದೆ. ಜೊತೆಗೆ 2026 ಬಗ್ಗೆ ಅನೇಕ ಭವಿಷ್ಯಕಾರರು ಕೂಡ ಅಪಾಯಕಾರಿ ಭವಿಷ್ಯವನ್ನು ನುಡಿದಿತ್ತು. ವರ್ಷಾರಂಭದಲ್ಲೇ ಹೀಗಾದರೆ ಇನ್ನು ಏನೇನು ಕಾದಿದೆಯೋ ಅಂತ ಹಲವರನ್ನ ಕಾಡ್ತಿರೋದು ಸುಳ್ಳಲ್ಲ. 2025 ಕಳೆದು 2026 ಶುರುವಾಗಿ ಕೆಲವು ದಿನಗಳು ಮಾತ್ರ ಕಳೆದಿವೆ. ಕಳೆದ ವರ್ಷ ಈ ಜಗತ್ತು ಅನೇಕ ಏಳು ಬೀಳುಗಳನ್ನು ಕಂಡಿದೆ. ದೊಡ್ಡ ದುರ್ಘಟನೆಗಳು ಜನ ತಮ್ಮ ಕಣ್ಣ ಮುಂದೆ ಕಂಡಿದ್ದಾರೆ. ಅದು ಪ್ರಾಕೃತಿಕ ವಿಕೋಪಗಳಾಗಿರಬಹುದು ಅಥವಾ ಮನುಷ್ಯನ ಸ್ವಯಂಕೃತ ಅಪರಾಧಗಳೇ ಇರಬಹುದು. 2025ರಲ್ಲಿ ಈ ಜಗತ್ತು ದೊಡ್ಡ ಅಶಾಂತಿಯ ಗೂಡಾಗಿದ್ದನ್ನು ಜನ ಕಣ್ಣಾರೆ ಕಂಡಿದ್ದಾರೆ. ಹಾಗಾಗಿ 2025 ಮುಗಿದು 26 ಆರಂಭವಾಗೋ ಹೊತ್ತಿಗೆ ಮುಂದಿನ ವರ್ಷವಾದರೂ ಚೆನ್ನಾಗಿರಲಿ ದೇವರೇ ಅಂತ ಎಷ್ಟೋ ಜನ ಭಾವಿಸ್ಕೊಂಡಿದ್ರು. ವರ್ಷಾರಂಭದಲ್ಲೇ ಜಗತ್ತಿನ ಅನೇಕ ಕಡೆ ಹೊತ್ಕೊಂಡಿರುವಂಥ ಸಂಘರ್ಷದ ಬೆಂಕಿ ಜನರ ಪ್ರಾರ್ಥನೆಗೆ ತಣ್ಣೀರು ಎರಚಿದಂತೆ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ 2025ರಲ್ಲಿ ವಿಶ್ವದಾದ್ಯಂತ ಅನೇಕ ಪ್ರಾಕೃತಿಕ ವಿಕೋಪಗಳನ್ನು, ಯುದ್ಧದ ಕಾರ್ಮೋಡವನ್ನು ಕಂಡಿದ್ದಂಥ ಜನ 2026ರಲ್ಲಾದರೂ ಶಾಂತಿ ನೆಲೆಸುವಂತೆ ಮಾಡುತ್ತೇವ್ರಿ ಅಂತ ಬೇಡ್ಕೊಂಡಿದ್ರು. ಆದರೆ ಹೊಸ ವರ್ಷದ ಆರಂಭದಲ್ಲೇ ಜನರ ಪ್ರಾರ್ಥನೆ ಹುಸಿಯಾಯ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಕಾರಣ 2026 ಆರಂಭವಾಗಿ 2 ವಾರಗಳು ಕಳೆಯೋದ್ರೊಳಗೆ ವಿಶ್ವದ ನಾನಾ ಕಡೆಗಳಲ್ಲಿ ಅಶಾಂತಿ, ಅರಾಜಕತೆ ತಾಂಡವಾಡ್ತಾ ಇದೆ. ಜೊತೆಗೆ ಬಲಾಢ್ಯ ದೇಶಗಳು ಚಿಕ್ಕ ಪುಟ್ಟ ದೇಶಗಳ ಮೇಲೆ ದಬ್ಬಾಳಿಕೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ಇದರಿಂದ ಜಗತ್ತು ಅನೇಕ ಪಂಗಡಗಳಾಗಿ ಹರಿದು ಹಂಚಿ ಹೋಗ್ತಿದ್ದು, ಈ ಸಂಘರ್ಷದ ಕಿಡಿಗಳನ್ನೆಲ್ಲ ಒಟ್ಟಾಗಿ ಎಲ್ಲಿ 3ನೇ ಮಹಾಯುದ್ಧವಾಗಿ ಬದಲಾಗುತ್ತೋ ಅನ್ನೋ ಆತಂಕ ಕೂಡ ಅನೇಕ ದೇಶಗಳಲ್ಲಿ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ 2026ರ ಈ ಸಂಘರ್ಷದ ಸರಣಿ ಆರಂಭವಾಗೋದು ರಷ್ಯಾ ಪುಟಿನ್ ಯುದ್ಧದ ಮುಂದುವರಿಕೆಯಿಂದ. 2022ರ ಫೆಬ್ರವರಿಯಲ್ಲಿ ಆರಂಭವಾಗುವಂಥ ರಷ್ಯಾ ಯುಕ್ರೇನ್ ಯುದ್ಧ ಬಹುತೇಕ 4 ವರ್ಷಗಳಾಗ್ತಾ ಬಂದರೂ ಮುಗಿಯೋ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ. ಬೈಡನ್ ಅಮೆರಿಕ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಅಮೆರಿಕ ನೇತೃತ್ವದಲ್ಲಿ ಯುರೋಪಿಯನ್ ರಾಷ್ಟ್ರಗಳು ಯುಕ್ರೇನ್ಗೆ ಬೆಂಬಲವಾಗಿ ನಿಂತಿತ್ತು. ಅತ್ತ ಚೀನಾ, ಉತ್ತರ ಕೊರಿಯಾಗಳು ರಷ್ಯಾಗೆ ಬೆಂಬಲವಾಗಿ ನಿಂತಿತ್ತು. ಇದರ ಪರಿಣಾಮ 4 ವರ್ಷವಾದರೂ ಕೂಡ ಈ ಯುದ್ಧ ಮುಗಿಯೋ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಈಗ ಅಮೆರಿಕದ ಅಧ್ಯಕ್ಷರಾಗಿರುವಂಥ ಟ್ರಂಪ್ 2 ದೇಶಗಳ ನಡುವೆ ಸಂಧಾನ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ರಷ್ಯಾ ಮತ್ತು ಯುಕ್ರೇನ್ 2 ದೇಶಗಳ ಅಧ್ಯಕ್ಷರ ಜೊತೆಗೆ ಸಭೆಗಳನ್ನು ಕೂಡ ನಡೆದಿತ್ತು. ಆದರೆ ಕಳೆದ ವರ್ಷಾಂತ್ಯದ ವೇಳೆಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಮನೆ ಮೇಲೆ ಯುಕ್ರೇನ್ ಡ್ರೋನ್ ದಾಳಿ ನಡೆಸಿದ್ದು, ಇದರಿಂದ ಮಾತುಗಳು ಹಳ್ಳ ಹಿಡಿದಿವೆ. ಇನ್ನು ಈ ವರ್ಷಾರಂಭದಲ್ಲಿ ಸದ್ದು ಮಾಡಿದಂಥ ಮತ್ತೊಂದು ಹೆಸರು ಬಾಂಗ್ಲಾದೇಶದ್ದು. ಬಾಂಗ್ಲಾದೇಶ ಭಾರತದ ಜೊತೆ ಗಡಿ ಹಂಚಿಕೊಂಡಿರುವಂಥ ರಾಜ್ಯ. ಈ ಬಾಂಗ್ಲಾದೇಶ ಕಳೆದ 1.5 ವರ್ಷಗಳಿಂದಲೂ ಸಹ ಅರಾಜಕತೆಯ ಗೂಡಾಗ್ಬಿಟ್ಟಿದೆ. ಶೇಖ್ ಹಸೀನಾ ನೇತೃತ್ವದ ಅವಾಮಿ ಲೀಗ್ ಸರ್ಕಾರ ಪತನವಾದಾಗಿಂದ ಬಾಂಗ್ಲಾ ಅಶಾಂತಿಯ ತಾಣವಾಗಿದೆ. ಅದರಲ್ಲೂ ಕೂಡ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಪಾಲಿಗೆ ಅಕ್ಷರಶಃ ನರಕವಾಗಿ ಬದಲಾಗಿದೆ. ಹಸೀನಾ ಸರ್ಕಾರ ಪತನವಾದ ನಂತರ ಬಾಂಗ್ಲಾ ಮೂಲಭೂತವಾದಿಗಳ ಅಟ್ಟಹಾಸಕ್ಕೆ ಸಾಕ್ಷಿಯಾಗಿದೆ. ಅಲ್ಲಿ ಹಿಂದೂಗಳ ಅಪಹರಣ, ಕಗ್ಗೊಲೆ, ಹಿಂದೂ ಮಂದಿರ, ಅಂಗಡಿಗಳ ನಾಶ ಇವೆಲ್ಲವೂ ಕೂಡ ಎಗ್ಗಿಲ್ಲದೆ ನಡೀತಾ ಇದೆ. ಜಮಾತೆ ಇಸ್ಲಾಮಿ ರೀತಿಯ ಸಂಘಟನೆಗಳು ಅಲ್ಲಿನ ಹಿಂದೂಗಳು ದೇಶ ಬಿಡುವಂತೆ ಬೆದರಿಕೆ ಹಾಕ್ತಿದ್ದಾರೆ. ಉಗ್ರ ಸಂಘಟನೆಗಳ ನಂಟಿರೋರು ಬಹಿರಂಗ ವೇದಿಕೆಗಳಲ್ಲಿ ಭಾಷಣ ಮಾಡ್ತಿದ್ದಾರೆ. ಭಾರತ ಮತ್ತು ಅಂತಾರಾಷ್ಟ್ರೀಯ ಒತ್ತಡದ ಬಳಿಕ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ಆಕ್ರಮಣ ಸ್ವಲ್ಪ ಮಟ್ಟಿಗೆ ನಿಯಂತ್ರಣಕ್ಕೆ ಬಂದಿತ್ತು. ಆದರೆ ವಿದ್ಯಾರ್ಥಿ ದಂಗೆಗೆ ಕಾರಣವಾಗಿದ್ದಂಥ ಉಸ್ಮಾನ್ ಹಾದಿ ಹತ್ಯೆಯ ಬಳಿಕ ಬಾಂಗ್ಲಾದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆತ್ತಿದೆ. ಅಲ್ಲಿ ಮತ್ತೆ ಅಲ್ಪಸಂಖ್ಯಾತ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಲಂಡನ್ನಿಂದ ವಾಪಸ್ಸಾಗಿರುವಂಥ BNP ನಾಯಕಿ ಖಲೀದಾ ಜಿಯಾ ಪುತ್ರ ತಾರಿಕ್ ರಹಮಾನ್ ಬಗ್ಗೆ ಅಲ್ಲಿನ ದೊಡ್ಡ ಮಟ್ಟದಲ್ಲಿ ಜನಾಭಿಪ್ರಾಯ ವ್ಯಕ್ತವಾಗ್ತಿದೆ. ಇನ್ನು ವರ್ಷಾರಂಭದಲ್ಲಿ ಜಾಗತಿಕವಾಗಿ ದೊಡ್ಡ ಸದ್ದು ಮಾಡ್ತಿರುವಂಥ ಮತ್ತೊಂದು ಹೆಸರು ಇರಾನ್. ಇರಾನ್ ಮಧ್ಯಪ್ರಾಚ್ಯದ ಶಿಯಾ ಮುಸ್ಲಿಂ ಪ್ರಾಬಲ್ಯದ ಈ ದೇಶದಲ್ಲಿ ಮತ್ತೆ ಜನದಂಗೆ ಶುರುವಾಗಿದೆ. ಅಲ್ಲಿ ಅಯಾತುಲ್ಲಾ ಖಮೇನಿ ನೇತೃತ್ವದಲ್ಲಿ ಇಸ್ಲಾಮಿಕ್ ಆಡಳಿತ ಜಾರಿಯಲ್ಲಿದೆ. ಈ ಸರ್ವಾಧಿಕಾರಿಯ ಆಡಳಿತ ಕೊನೆಯಾಗಬೇಕು ಅಂತ ಅಲ್ಲಿನ ಜನತೆ ಬೀದಿಗಿಳಿದು ಹೋರಾಡ್ತಾ ಇದ್ದಾರೆ. ಇದನ್ನ ದಮನ ಮಾಡೋಕೆ ಅಲ್ಲಿನ ಸೇನೆ ಗುಂಡಿನ ಮಳೆಗೆರೆತಿದ್ದು ಈವರೆಗೆ ಸಾವಿರಾರು ಜನ ಪ್ರತಿಭಟನಾಕಾರರನ್ನ ಬಂಧಿಸಲಾಗಿದೆ. ಜೊತೆಗೆ ಅಷ್ಟೇ ಪ್ರಮಾಣದ ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ದೇಶಾದ್ಯಂತ ಇಂಟರ್ನೆಟ್ ಬ್ಲಾಕ್ಔಟ್ ಮಾಡಿದರೂ ಕೂಡ ಅಲ್ಲಿನ ಪ್ರತಿಭಟನೆಗಳು ಮಾತ್ರ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಇರಾನ್ ತಾನೊಂದು ಅಣುಶಕ್ತಿ ದೇಶವಾಗಬೇಕು ಅಂತ ಶತಪ್ರಯತ್ನವನ್ನು ಪಡ್ತಿದೆ. ಇದಕ್ಕೆ ರಷ್ಯಾ ಹಾಗೂ ಚೀನಾದ ಹಿಂಬಾಗಿಲ ಬೆಂಬಲವೂ ಕೂಡ ಇದೆ. ಅಮೆರಿಕದ ಯಾವ ನಿರ್ಬಂಧಗಳಿಗೂ ಕೂಡ ಅಯಾತುಲ್ಲಾ ಖಮೇನಿ ಕ್ಯಾರೆ ಅಂತಿಲ್ಲ. ಹಾಗಾಗಿ ಅಲ್ಲಿ ಖಮೇನಿಯ ಸರ್ವಾಧಿಕಾರಿ ಆಡಳಿತ ಕೊನೆಯಾಗೋದು ಅಮೆರಿಕ ಹಾಗೂ ಇಸ್ರೇಲ್ಗೆ ಬೇಕಾಗಿದೆ. ಹಾಗಾಗಿ ಇವೆರಡೂ ದೇಶಗಳು ಅಲ್ಲಿನ ಪ್ರತಿಭಟನೆಗಳಿಗೆ ಬೆಂಬಲವನ್ನು ಕೊಡ್ತಾ ಇದೆ. ಹಾಗಾಗಿ ಇರಾನ್ ಸದ್ಯ ಧಗಧಗಿಸ್ತಾ ಇದೆ. ಪ್ರತಿಭಟನಾಕಾರರನ್ನು ಕೊಲ್ಲೋದು ಮುಂದುವರಿದರೆ ತಾನು ಮಧ್ಯಪ್ರವೇಶವನ್ನು ಮಾಡಬೇಕಾಗುತ್ತೆ ಅಂತ ಟ್ರಂಪ್ ವಾರ್ನಿಂಗ್ ನೀಡಿದ್ದಾರೆ. ಹೀಗಾಗಿ ಈಗಾಗಲೇ ರಣಾಂಗಣವಾಗಿರುವಂಥ ಇರಾನ್ಗೆ ಅಮೆರಿಕ ಮಧ್ಯಪ್ರವೇಶ ಮಾಡಿದ್ರೂ ಅಚ್ಚರಿ ಇಲ್ಲ. ಇನ್ನು 2026ರ ಆರಂಭದಲ್ಲೇ ದೊಡ್ಡ ಸದ್ದು ಮಾಡಿರುವ ಮತ್ತೊಂದು ಹೆಸರು ವೆನೆಜುವೆಲಾ. ಲ್ಯಾಟಿನ್ ಅಮೆರಿಕದ ತೈಲ ಸಂಪದ್ಭರಿತ ದೇಶ. ಜಗತ್ತಿನಲ್ಲೇ ಅತಿ ಹೆಚ್ಚು ತೈಲ ಸಂಪತ್ತನ್ನು ಹೊಂದಿರುವಂಥ ದೇಶ ಅಂದರೆ ಅದು ವೆನೆಜುವೆಲಾದಿಂದ ಅಮೆರಿಕ, ಕೆನಡಾ, ಯುರೋಪ್ ಸೇರಿದಂತೆ ವಿಶ್ವದ ನಾನಾ ಕಡೆಗೆ ಅಕ್ರಮ ಡ್ರಗ್ ಸಾಗಣೆಯಾಗುತ್ತೆ. ಇದೇ ಕಾರಣಕ್ಕೆ ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಕ್ಷಣದಿಂದ ಅಮೆರಿಕ ಹಾಗೂ ವೆನೆಜುವೆಲಾ ದೇಶಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಗಿತ್ತು. ನಿಮ್ಮ ದೇಶದಿಂದ ಅಮೆರಿಕದೊಳಗೆ ಬರುವಂತಹ ಅಕ್ರಮ ಡ್ರಗ್ಸ್ಗಳಿಗೆ ಕಡಿವಾಣ ಹಾಕದೇ ಇದ್ರೆ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಅನೇಕ ಬಾರಿ ವೆನೆಜುವೆಲಾಗೆ ವಾರ್ನಿಂಗ್ ನೀಡಿದರು. ಆದರೆ ಇದಕ್ಕೆ ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಕ್ಯಾರೆ ಅಂದಿರಲಿಲ್ಲ. ಹೀಗಾಗಿ ಜನವರಿ 3ರಂದು ಅಮೆರಿಕ ಸೇನೆಯ ಡೆಲ್ಟಾ ಫೋರ್ಸ್ ವೆನೆಜುವೆಲಾದ ಮೇಲೆ ದಾಳಿ ಮಾಡಿ ನಿಕೋಲಸ್ ಮಡುರೋ ಹಾಗೂ ಆತನ ಪತ್ನಿಯನ್ನ ಬಂಧಿಸಿವೆ. ಇಬ್ಬರನ್ನು ಕೂಡ ಅಮೆರಿಕಕ್ಕೆ ಕರೆತಂದು ಅಲ್ಲಿನ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಅಕ್ರಮ ಡ್ರಗ್ ವೆನೆಜುವೆಲಾದಿಂದ ಅಮೆರಿಕಕ್ಕೆ ಬರ್ತಿತ್ತು ಅನ್ನೋದು ಕೇವಲ ನೆಪ ಮಾತ್ರ. ಆದರೆ ವೆನೆಜುವೆಲಾ ಮೇಲೆ ಅಮೆರಿಕದ ದಾಳಿ ಅಸಲಿ ಕಾರಣ ಏನು ಅಂತ ಕೇಳಿದ್ರೆ ಅಲ್ಲಿನ ಅಗಾಧ ತೈಲ ಸಂಪತ್ತು. ಮೊದಲೇ ಹೇಳಿದಂತೆ ವೆನೆಜುವೆಲಾದಲ್ಲಿ ಜಗತ್ತಿನ ಸುಮಾರು 20% ತೈಲ ಸಂಪತ್ತಿದೆ. ಈ ತೈಲ ಸಂಪತ್ತಲ್ಲಿ ಅತಿ ಕಡಿಮೆ ಪ್ರಮಾಣದ ಕ್ರೂಡ್ ಆಯಿಲ್ ಅನ್ನ ಹೊರತೆಗೆತಿದ್ದಂಥ ವೆನೆಜುವೆಲಾ ಅದನ್ನು ಕಡಿಮೆ ಬೆಲೆಗೆ ಚೀನಾಗೆ ಮಾರಾಟ ಮಾಡ್ತಿತ್ತು. ಇರಾನ್ ಕೂಡ ಈ ತೈಲ ಸಾಗಾಟವನ್ನ ಭಾಗಿಯಾಗಿತ್ತು. ಈಗ ಇಡೀ ವೆನೆಜುವೆಲಾವನ್ನೇ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕೆ ಮೂಲಕ ಅಲ್ಲಿನ ಅಗಾಧ ತೈಲ ಸಂಪತ್ತು ಅಮೆರಿಕದ ಹಿಡಿತಕ್ಕೆ ಸಿಲುಕಿದೆ. ಅಮೆರಿಕದ ಈ ನಡೆ ಚೀನಾ, ರಷ್ಯಾ, ಇರಾನ್ಗಳಿಗೆ ಶಾಕ್ ನೀಡಿದೆ. ಇದರಿಂದ ರಷ್ಯಾ ಮತ್ತು ಚೀನಾ ಕೆಂಡಾಮಂಡಲವಾಗಿದ್ದು ಮುಂದೆ ಇನ್ನಷ್ಟು ರೀತಿಯ ಬೆಳವಣಿಗೆಗಳಾದರೂ ಕೂಡ ಅಚ್ಚರಿ ಇಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.